ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಭಾಗ್ಯ ಮತ್ತು ಕುಸುಮ ಅವರು ಕನ್ನಿಕಾ ಆಫೀಸಲ್ಲಿ ಇರೋ ಎಲ್ಲರಿಗೂ ಊಟ ಕೊಡ್ತಾ ಇರ್ತಾರೆ. ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ಊಟ ಮಾಡ್ತಾರೆ. ಅಲ್ಲಿ ಒಬ್ರು ಹೇಳ್ತಾರೆ, ಸೇಮ್ ನಮ್ಮ ಅಮ್ಮ ಮಾಡಿರೋ ಅಡುಗೆ ತರನೇ ಇದೆ ಮೇಡಮ್ ಅಂತ ಹೇಳ್ತಾ ಇದ್ದಾಗೇನೆ ಸುಂದ್ರಿ ಅವರಿಗೆ ತುಂಬಾ ಖುಷಿಯಾಗಿ, ಹೌದಾ ತಗೊಳ್ಳಿ ಇನ್ನೊಂದ್ ಸ್ವಲ್ಪ ಅಂತ ಹೇಳಿ ಬಡಿಸ್ತಾರೆ. ಅಲ್ಲಿಗೆ ಕನ್ನಿಕಾ ಬಂದೇ ಬಿಡ್ತಾರೆ. ಇಲ್ಲಿ ಭಾಗ್ಯ ಕುಸುಮ ಅವರು ಎಲ್ಲರೂ ಬಂದಿರೋದನ್ನ ನೋಡಿ ಕನ್ನಿಕಾಗೆ ತುಂಬಾನೇ ಶಾಕ್ ಆಗುತ್ತೆ. ಏನ್ ನಡೀತಾ ಇದೆ ಇಲ್ಲಿ, ವಾಟ್ ಆರ್ ಯು ಪೀಪಲ್ ಡೂಯಿಂಗ್ ಅಂತ ಹೇಳಿ, ಭಾಗ್ಯ ನೀನೇನೆ ಮಾಡ್ತಾ ಇದೀಯಾ ಇಲ್ಲಿ ಅಂತ ಕನ್ನಿಕಾ ಕೇಳಿದಾಗ ಕುಸುಮ ಅವರು ಎದ್ನಿತ್ತು ಕೈ ಮುಗ್ದು, ಬರ್ಬೇಕು ಕಾಮತ್ ಅವರೇ, ಕನಿಕಾ ಕಾಮತ್ ಅವ್ರಿಗೆ ನಿಮ್ಗೇನೆ ಕಾಯ್ತಾ ಇದ್ದೆ, ಯಾಕೆ ಬರೋದಕ್ಕೆ ತಡ ಮಾಡ್ಬಿಟ್ರಿ ಅಂತ ಕುಸುಮ ಕೇಳಿದಾಗ, ಇದು ನನ್ನ ಆಫೀಸ್, ನಾನು ಎಷ್ಟು ಗಂಟೆಗೆ ಬೇಕಾದ್ರೂ ಬರ್ತೀನಿ, ನೀವ್ ಯಾಕೆ ನನ್ನ ಆಫೀಸ್ಗೆ ಬಂದಿದ್ದೀರಾ ಅಂತ ಕನಿಕಾ ಕೇಳ್ತಾಳೆ. ನಾನ್ ಯಾಕೆ ಬಂದೆ, ನನ್ ಸೊಸೆ ಭಾಗ್ಯ ಯಾಕೆ ಬಂದ್ಲು ಅಂತ ಎಲ್ಲಾನು ಆಮೇಲೆ ಕೇಳೋರಂತೆ. ಇರಿ ಅದಕ್ಕಿಂತ ಮುಂಚೆ ನನ್ನ ಸೊಸೆ ರುಚಿಯಾಗಿ ಊಟ ಮಾಡಿದ್ದಾಳೆ, ಅದನ್ನ ಒಂದು ಊಟ ಮಾಡಿ ಅಂತ ಕುಸುಮ ಹೇಳಿದಾಗ, ವಾಟ್ ಊಟನಾ, ನನಗೆ ಬೇಡ ಅಂತ ಕನಿಕಾ ಹೇಳ್ತಾಳೆ. ಅಯ್ಯೋ ಇಷ್ಟೊಳ್ಳೆ ಊಟ ಬೇಡ ಅಂದ್ರೆ ಹೆಂಗೆ, ಭಾಗ್ಯ ಹೇಳಮ್ಮ ಇವಳಿಗೆ ಸ್ವಲ್ಪ ಅಂತ ಕುಸುಮ ಹೇಳಿದಾಗ, ಹೌದು ಕನಿಕಾ ಊಟ ಮಾಡೋ ನಿಂಗೋಸ್ಕರ ಅಂತ ಅತ್ತೆ ಹೇಳಿ ಮಾಡಿಸಿರೋದು, ಅದು ಪ್ರೀತಿಯಿಂದ ಹೇಳಿದ್ದಾರೆ ಅಂತ ಇಲ್ಲಿ ಭಾಗ್ಯ ಹೇಳಿದಾಗ, ಯಾವಳಿಗೆ ಬೇಕು ನೀನು ಊಟ ಅಂತ ಕನಿಕಾ ಹೇಳ್ತಾಳೆ. ಆಗ ಕುಸುಮ, ಯಾವಳಿಗೆ ಬೇಕು ಈ ಊಟ ಅಂತ ಕೇಳ್ತಾ ಇದ್ದಾರೆ, ಅಲ್ಲ ಇಷ್ಟೊತ್ತರೆಗೂ ನೀವು ಇಷ್ಟಪಟ್ಟು ತಿಂದ್ರಲ್ಲ ಈ ಊಟ, ಯಾರ್ಯಾರಿಗೆ ಬೇಕು ಊಟ ಹೇಳಿ ಅಂತ ಹೇಳಿದಾಗ, ಆಫೀಸಲ್ಲಿ ಇರೋರು ಊಟ ಮಾಡ್ತಾ, ಮೇಡಮ್ ಇಂಥ ಒಳ್ಳೆ ಊಟ ಯಾರಾದ್ರೂ ಬೇಡ ಅಂತಾರ ಮೇಡಮ್, ನನ್ಗೆ ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆಗ ಕುಸುಮ, ಭಾಗ್ಯ, ಸುಂದ್ರಿ ಅವ್ರ ಮಾತನ್ನ ನೋಡಿ ಕನಿಕಾ ನೋಡಿ ನಗ್ತಾ ಇರ್ತಾರೆ. ಮರ್ಯಾದೆಯಿಂದ ಹೋದ್ರೆ ಸರಿ ಅಂತ ಕನಿಕಾ ಹೇಳಿದಾಗ, ಏನು ಇಲ್ಲ ಕನಿಕಾ, ಹೊರಟು ಬಿಡ್ತೀವಿ, ಏನಿಲ್ಲ ನಿಮ್ಮ ಆಫೀಸಲ್ಲಿ ಇರೋರ್ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಅಷ್ಟೇ ಕಣಮ್ಮ, ಅದನ್ನ ಕೇಳ್ತೀನಿ, ಅವ್ರು ಉತ್ತರ ಕೊಟ್ಟ ತಕ್ಷಣ ನಾವು ಹೊರಟೋಗ್ತೀವಿ ಅಂತ ಕುಸುಮ ಹೇಳ್ತಾರೆ. ಪ್ರಶ್ನೆನಾ, ಅದೆಲ್ಲ ಏನು ಬೇಡ, ಗೆಟ್ ಲಾಸ್ಟ್ ಅಂತ ಕನ್ನಿಕಾ ಹೇಳಿದಾಗ, ಲಾಸ್ಟ್ ಅಮ್ಮ, ಒಂದೇ ಒಂದು ಲಾಸ್ಟ್ ಪ್ರಶ್ನೆ ಕೇಳ್ಬಿಡ್ತೀನಿ ಅಂತ ಹೇಳಿ, ನೀವೆಲ್ಲ ಇಲ್ಲಿ ಕೆಲಸ ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಎಲ್ರು ಏನು ಅರ್ಥ ಆಗದೆ ಹಾಗೆ ಸುಮ್ನೆ ನೋಡ್ತಾ ಇರ್ತಾರೆ. ಆಗ ಕುಸುಮ ಅವರು, ಭಾಗ್ಯ ಇಂಗ್ಲಿಷ್ ಅಂತ ಹೇಳಿ, ಇಲ್ಲಿ ಭಾಗ್ಯ ಅವರು ಅದನ್ನ ಇಂಗ್ಲಿಷ್ ಅಲ್ಲಿ ಪ್ರಶ್ನೆ ಮಾಡ್ತಾರೆ. ಇಟ್ಸ್ ಫಾರ್ ಗ್ರೋತ್ ಅಂತ ಅಲ್ಲಿ ಆಫೀಸಲ್ಲಿ ಇದ್ದವರೆಲ್ಲರೂ ಹೇಳ್ತಾರೆ. ಆಗ ಇಲ್ಲಿ ಭಾಗ್ಯ ಅತ್ತೆ ಬೆಳವಣಿಗೆಗೋಸ್ಕರ ಅಂತ ಹೇಳ್ತಾ ಇರ್ಬೇಕಾದ್ರೆ, ಭಾಗ್ಯ ಮತ್ತು ಕುಸುಮ ಅವರು ಕನಿಕನ ನೋಡ್ಕೊಂಡು ತುಂಬಾ ನಗ್ತಾ ಇರ್ತಾರೆ. ತುಂಬಾ ದೊಡ್ಡ ಪೊಸಿಷನ್ಗೆ ಹೋಗ್ಬೇಕು, ತುಂಬಾ ಚೆನ್ನಾಗಿರ್ಬೇಕು, ಹಾಗಾಗಿ ಇಲ್ಲಿ ಕೆಲಸ ಮಾಡ್ತೀವಿ ಅಂತ ಇನ್ನೊಬ್ರು ಹೇಳ್ತಾರೆ. ಅಲ್ಲಿ ಕುಸುಮ ಅವರು ಮಾತ್ರ ಕನಿಕನ ನೋಡ್ಕೊಂಡು ನಗ್ತಾನೆ ಇರ್ತಾರೆ. ಯಾಕೆ ನಗ್ತಿದ್ದೀರಾ ಅಂತ ಕೇಳಿದಾಗ, ಇನ್ನೇನು ಕನಿಕಾ, ಇವರೆಲ್ಲ ಇಲ್ಲಿದ್ಕೊಂಡು ಆಸೆಗಳನ್ನ ಈಡೇರ್ಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾರಲ್ಲ, ಅದಕ್ಕೆ ಇವ್ರನ್ನ ನೋಡಿ ನಗು ಬಂತು ಅಂತ ಕುಸುಮ ಅವರು ಹೇಳ್ತಾರೆ. ಏನ್ ಹೇಳ್ತಾ ಇದ್ದೀರಾ ಅಂತ ಅಲ್ಲಿ ಒಬ್ಬ ವ್ಯಕ್ತಿ ಕುಸುಮ ಅವ್ರನ್ನ ಕೇಳಿದಾಗ, ನಿಮ್ ಮೇಡಮ್ ಇದ್ದಾರಲ್ಲ ಕನ್ನಿಕಾ, ಇವ್ರ ಹತ್ರ ಕೆಲಸ ಮಾಡಿದ್ರೆ ನಿಮ್ಮ ಬೆಳವಣಿಗೆ, ನಿಮ್ಮ ಖುಷಿ ಯಾವುದೂ ಕೂಡ ನೆರವೇರೋದಿಲ್ಲ, ಎಲ್ಲ ಕನ್ಸಾಗಿನೇ ಉಳ್ಕೊಳ್ಳುತ್ತೆ, ಯಾವ್ದು ನನ್ಸಾಗಲ್ಲ ಅಂತ ಹೇಳ್ತಾ ಇದ್ದಾಗೇನೆ ಕುಸುಮ ಅವರು, ಅರ್ಥ ಆಗ್ತಾ ಇಲ್ಲ ಮೇಡಮ್ ಅಂತ ಅಲ್ಲಿ ಒಬ್ಬ ಹೇಳ್ತಾನೆ. ಅದೇನಪ್ಪಾ ನಾನು ಹೇಳ್ತಿರೋದು, ನಿಮ್ ಬಾಸ್ ಇದ್ದಾಳಲ್ಲ ಅವಳು ಕೆಟ್ಟೋಳು ಅಂತ ಕುಸುಮ ಹೇಳ್ತಾರೆ. ಜಗತ್ತಲ್ಲಿ ಯಾರು ಮಾಡ್ದಿರೋ ಕೆಟ್ಟ ಕೆಲಸಗಳನ್ನ ನಿಮ್ ಬಾಸ್ ಮಾಡ್ತಾಳೆ, ಹಾಗೆ ಇನ್ನೊಬ್ರ ಮನೆ ಜೀವನನ ಹಾಳು ಮಾಡ್ತಾಳೆ, ಆ ಮನೆಗೆ ಕಲ್ಲು ಹಾಕ್ತಾಳೆ ಇವಳು ಅಂತ ಕುಸುಮ ಹೇಳ್ತಾ ಇರ್ಬೇಕಾದ್ರೆ ಆಫೀಸಲ್ಲಿ ಇರೋರೆಲ್ಲ ಕನಿಕಾನೇ ನೋಡ್ತಾ ಇರ್ತಾರೆ. ಕನಿಕಾಗಂತೂ ತುಂಬಾನೇ ಅವಮಾನ ಆಗ್ಬಿಡುತ್ತೆ. ನಾನ್ ಹೇಳೋದು ನಿಮ್ಗೆ ಅರ್ಥ ಆಗ್ತಿಲ್ಲ ಅಲ್ವಾ, ಒಂದ್ ಹೇಳ್ತೀನಿ ಕೇಳ್ಕೊಳ್ಳಿ ಅಂತ ಹೇಳಿ, ಇಷ್ಟೊತ್ತವರೆಗೂ ನೀವು ತಿಂತಿರೋ ಊಟ ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ, ಟೇಸ್ಟಿ ಆಗಿದೆ, ಹಾಗೆ ಅಮ್ಮ ಮಾಡಿರೋ ತರ ಇದೆ ಅಂತೆಲ್ಲ ಹೇಳಿ ಹೊಗಳ್ತಾ ಇದ್ರಲ್ಲ, ಈ ಊಟಕ್ಕೆನೆ ಕಲ್ಲು ಹಾಕಿದ್ದು ಯಾರು ಅಂತ ಅನ್ಕೊಂಡ್ರಿ, ನಿಮ್ಮ ಬಾಸ್ ಕನ್ನಿಕಾ ಅಂತ ಹೇಳಿ ಕುಸುಮ ಕನ್ನಿಕಾಗೆ ಬೈತಾನೆ ಇರ್ತಾರೆ. ಆ ಕಡೆ ಶ್ರೇಷ್ಠ, ತಾಂಡವ್, ಗೌರವ್ ಮತ್ತು ಇನ್ನೊಬ್ಬ ಕೆಲಸ ಮಾಡೋರನ್ನ ಕೂರಿಸ್ಕೊಂಡು ತಾಂಡವ್ ಮತ್ತು ಶ್ರೇಷ್ಠ ಅವರು ಭಾಗ್ಯ ಮಾಡಿರೋ ಊಟನ ತಿಂತಾ ಇರ್ತಾರೆ. ಇಲ್ಲಿ ತಾಂಡವ್ ಅವರು ಸಿಕ್ಕಾಪಟ್ಟೆ ಭಾಗ್ಯನ ಕೈ ರುಚಿಯನ್ನ ಹೊಗಳ್ತಾ ಇದ್ರೆ, ಹಾಗೆ ಇನ್ನೊಬ್ಬ ವ್ಯಕ್ತಿ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್, ನಮ್ಮಂತವ್ರು ಆಚೆಯಿಂದ ಬಂದವರಿಗೆ ತುಂಬಾನೇ ಉಪಯೋಗ ಆಗುತ್ತೆ, ಮನೆ ಊಟ ತಿನ್ನಂಗೆ ಅನಿಸ್ತಾ ಇದೆ ಅಂತ ಹೊಗಳ್ತಾ ಇದ್ರೆ, ಏನ್ ತಾಂಡವ್ ಇಷ್ಟೊಂದು ಹೊಗಳೋ ನೆಸೆಸಿಟಿ ಇದೆಯಾ ಅಂತ ಶ್ರೇಷ್ಠ ಕೇಳಿದಾಗ, ಹೌದು ಶ್ರೇಷ್ಠ, ನೆಸೆಸಿಟಿ ಇರೋದಕ್ಕೆ ಹೊಗಳ್ತಾ ಇರೋದು ಅಂತ ಶ್ರೇಷ್ಠ ಹತ್ರ ತಾಂಡವ್ ಹೇಳ್ತಾನೆ. ಅಲ್ಲಿ ಒಬ್ಬ ವ್ಯಕ್ತಿ, ಸರ್ಗೆ ಈ ಊಟ ಎಷ್ಟು ಇಷ್ಟ ಆಗಿದೆ ಅಂತ ಹೇಳಿದ್ರೆ ಇನ್ನೂ ಒಂದು ಬಾಕ್ಸ್ ತಗೊಂಬಂದಿಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿ ಶ್ರೇಷ್ಠಾಗಿ ಹೇಳ್ತಾರೆ. ಹಾಗೆ ಗೌರವ್, ಸರ್ ನೈಟ್ಗೆ ಏನಾದ್ರು ತರ್ಸ್ಕೊಂಡಿದ್ರ, ನೈಟ್ ಕೇಳಿದ್ರೆ ಫ್ರೆಶ್ ಆಗಿ ಮಾಡ್ಕೊಡ್ತಾ ಇದ್ರು ಅಂತ ಆ ವ್ಯಕ್ತಿ ಹೇಳಿದಾಗ, ಇಲ್ಲಪ್ಪ ನೈಟ್ಗೆ ಫ್ರೆಶ್ ಆಗಿ ತರ್ಸ್ಕೊತೀನಿ ಅಂತ ತಾಂಡವ್ ಹೇಳ್ತಾರೆ. ತಾಂಡವ್, ಇದು ಯಾರಿಗೆ ಕೊಡ್ಬೇಕು ಅಂತ ಇಲ್ಲಿ ತಂದಿಟ್ಟಿದ್ಯಾ ಅಂತ ಶ್ರೇಷ್ಠ ಕೇಳ್ತಾಳೆ. ಯಾರೋ ಮುಖ್ಯವಾಗಿರೋರು ಈ ಫುಡ್ ನ ಟೇಸ್ಟ್ ಮಾಡ್ಬೇಕು ಅಂತ ತಾಂಡವ್ ಹೇಳ್ತಾರೆ. ಯಾರಿಗೂ ಟೇಸ್ಟ್ ಮಾಡಿಸ್ಬೇಕಾ, ಯಾರಿಗೆ ಅಂತ ಶ್ರೇಷ್ಠ ಕೇಳ್ತಾಳೆ. ಯಾರಿಗೋ ಶ್ರೇಷ್ಠ ಟೇಸ್ಟ್ ಮಾಡಿಸಿ ಬಡ್ಡಿ ಚಕ್ರಬಡ್ಡಿ ಎಲ್ಲ ಕೊಡ್ಬೇಕು ನೋಡ್ತಿರೋ ಅಂತ ತಾಂಡವ್ ಹೇಳ್ತಾರೆ. ಅಟ್ಲೀಸ್ಟ್ ತಾಂಡವ್ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತನಾದ್ರೂ ಹೇಳು ಅಂತ ಶ್ರೇಷ್ಠ ಕೇಳಿದಾಗ, ಹೋಗ್ಬಂದು ಹೇಳ್ತೀನಿ ಅಂತ ತಾಂಡವ್ ಬಾಕ್ಸ್ ನ ತಗೊಂಡು ಹೊರಟೆ ಹೋಗ್ತಾನೆ. ಆ ಕಡೆ ಕನ್ನಿಕಾ ಅವರು, ಇದು ನನ್ನ ಆಫೀಸ್, ಇದ್ರಲ್ಲಿ ನಿಮ್ಮ ಮಾತೆಲ್ಲ ನಡೆಯಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಸುಂದರಿ ಅಂತೂ ಬೈಯೋದಕ್ಕೇನೆ ಶುರು ಮಾಡ್ಬಿಡ್ತಾಳೆ. ಬಂದ್ಬಿಟ್ಟು, ನೀನ್ ಮಾತ್ರ ಯಾರ್ಯಾರ್ದೋ ಮನೆಗೆ ಬೇಕಾದಾಗೆಲ್ಲ ಹೋಗಿ ಬೈಬೋದು, ನಾವ್ ಯಾರು ಬರಂಗಿಲ್ವಾ, ಪ್ರತಿ ಸಲ ನಮ್ ಭಾಗ್ಯನ ಲೈಫ್ ಅಲ್ಲಿ ಬಂದು ಎಲ್ಲಾನು ಹಾಳು ಮಾಡ್ತೀಯಲ್ಲ, ಇವತ್ತು ಮಾತ್ರ ನಿನ್ನ ಆಫೀಸ್ಗೆ ಬಂದು ಊಟ ಕೊಟ್ಟಿದ್ದಕ್ಕೆ ಇಷ್ಟೊಂದು ಉಳ್ಕೊಳ್ತಾ ಇದೆಯಾ ಅಂತ ಸುಂದ್ರಿ ಬೈತಾಳೆ. ಯಾರ್ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದು ಒಳಗಡೆ ಬರೋದಕ್ಕೆ, ಎಲ್ರು ಸುಮ್ನೆ ಹೋದ್ರೆ ಸರಿ, ನೀವ್ ಇನ್ ಮುಂದೆ ಬಿಸ್ನೆಸ್ ಮಾಡ್ಬಾರ್ದು, ಹಾಗೆ ಮಾಡ್ಬಿಡ್ತೀನಿ ಅಂತ ಕನಿಕಾ ಹೇಳ್ತಾಳೆ. ಒಂದ್ ನಿಮಿಷ ಇರು ಕನಿಕಾ ಅಂತ ಹೇಳಿ ಲೈಸೆನ್ಸ್ ತಗೊಂಡ್ ಬಂದು
ಚೆನ್ನಾಗಿ ಓದು ಅಂತ ಕುಸುಮ ಅವರು ಕನ್ನಿಕಾಗೆ ಕೊಡ್ತಾರೆ. ನಮ್ಮ ಭಾಗ್ಯ ಇನ್ ಮುಂದೆ ಯಾರಿಂದನೂ ತಡೆಯೋಕೆ ಆಗೋದಿಲ್ಲ ಅಂತ ಹೇಳಿ ಲೈಸೆನ್ಸ್ ನ ಒಳಗಡೆ ಇಟ್ಕೊಳ್ತಾರೆ. ಈ ಮನೆ ಹಾಳಿನ ನಂಬ್ಕೊಂಡ್ರೆ ನೀವಂತೂ ಯಾರು ಉದ್ಧಾರ ಆಗಲ್ಲ, ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಸಾಧ್ಯ ಆದಷ್ಟು ಬೇಗ ಬೇರೆ ಕಡೆ ಕೆಲಸ ಹೊರಟ್ಕೊಂಡು ಇಲ್ಲಿಂದ ಹೊರಟೋಗಿ ಅಂತ ಕುಸುಮ ಅವರು ಆಫೀಸಲ್ಲಿ ಇರೋರಿಗೆ ಹೇಳ್ತಿದ್ರೆ ಕನಿಕಾಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಏಯ್ ಅಂತ ಹೇಳಿದಾಗ ಕೈ ತೋರಿಸ್ಕೊಂಡು ಕುಸುಮ ಅವರಿಗೆ ದೊಡ್ಡವರು ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ, ಇಲ್ಲ ಅಂದ್ರೆ ನಾನು ಸುಮ್ಮನೆ ಬಿಡ್ತಾ ಇದ್ದಿಲ್ಲ, ಮರ್ಯಾದೆ ಕೊಟ್ಟಿರೋದನ್ನ ಉಳಿಸ್ಕೊಂಡು ಹೋಗಿ ಅಂತ ಇಲ್ಲಿ ಕನಿಕಾ ಹೇಳ್ತಾ ಇರ್ಬೇಕಾದ್ರೆ ಭಾಗ್ಯಗಂತೂ ಅವ್ರು ಮಾಡಿದ್ದನ್ನ ನೋಡಿ ತುಂಬಾ ಕೋಪ ಬಂದ್ಬಿಡುತ್ತೆ. ಭಾಗ್ಯ ಅವರು ಕನಿಕಾ ಮುಂದೆ ಬಂದು, ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ, ನಿನ್ 1000 ಸಲ ಹೇಳಿದೀನಿ ನನ್ನ ಅತ್ತೆಗೆ ಮರ್ಯಾದೆ ಕೊಟ್ಟು ಮಾತಾಡು ಅಂತ, ಅದು ಒಳ್ಳೇದು ಅಂತ ಹೇಳಿದೀನಿ, ಅರ್ಥ ಆಗುತ್ತಾ ಇಲ್ವಾ ಅಂತ ಭಾಗ್ಯ ಕನಿಕಾಗೆ ಕೇಳ್ತಾರೆ. ಆ ಕಡೆ ಕಿಶನ್ ಅವರು ಪೂಜಾಗೆ ಗೋಳೊಯ್ಕೊತಾನೆ ಇರ್ತಾರೆ. ಪೂಜಾ ಹತ್ರ ಹೇಳಿ ಪಾನಿಪುರಿ ತಗೊಂಬ ಅಂತ ಹೇಳ್ತಾರೆ. ಒಂದ್ ಪ್ಲೇಟ್ ನ ಮೈ ತುಂಬಾ ಎಲ್ಲ ಚೆಲ್ಕೊಂಡು ಗಲೀಜ್ ಮಾಡ್ಕೊಂಡು ತಿಂತಾ ಇರ್ಬೇಕಾದ್ರೆ ಪೂಜಾ ಅವನನ್ನ ನೋಡಿ ಇವನೇನು ಇಷ್ಟು ಗಲೀಜಾಗಿ ತಿಂತಿದ್ದಾನಪ್ಪ ಅನ್ಕೊಳ್ತಾ ಇರ್ತಾಳೆ. ಸಾಕಾ ಅಂತ ಹೇಳಿದಾಗ ಸಾಕಾ, 1 ಪ್ಲೇಟ್ ಸಾಕಾಗಲ್ಲ, ನನಗೆ ಇನ್ನೂ ಒಂದು 5-6 ಪ್ಲೇಟ್ ತಗೊಂಬ ಅಂತ ಹೇಳಿ ಹಾಗೆ ತಗೊಂಡು ತಿಂತಾನೆ ಇರ್ತಾರೆ. ಸರಿ ಆಯ್ತು, ನನ್ನ ಕೆಲಸ ಮುಗೀತು ಹೋಗ್ತೀನಿ ಅಂತ ಹೇಳಿದಾಗ ಪೂಜಾ ಅವರು, ಅಯ್ಯೋ ಮೀಟಿಂಗ್ ಇತ್ತು ಅಂತ ಹೇಳ್ದೆ ಅಂತ ಹೇಳಿದಾಗ ಯಾವ ಮೀಟಿಂಗೂ ಇಲ್ಲ, ನಾನು ಹೋಗ್ತೀನಿ, ನೀನ ಬಾ ಅಂತ ಹೇಳಿ ಕಿಶನ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಭಾಗ್ಯ ಕನ್ನಿಕಾನ ಬೈತಾನೆ ಇರ್ತಾರೆ. ಅಲ್ಲ ಕನಿಕಾ, ಇದನ್ನೆಲ್ಲ ನೀನಾಗಿನೇ ನಿನ್ ಮೈಲಿ ಹೇಳ್ಕೊಂಡಿದ್ದು, ನೀನು ನನ್ನನ್ನ ಕೆಲಸದಿಂದ ತೆಗೆದ್ಮೇಲೆ ನಾನೇನಾದ್ರೂ ನಿನ್ನ ವಿಷಯಕ್ಕೆ ಬಂದಿದ್ನಾ? ಇಲ್ಲ ತಾನೆ, ಅಂಥದ್ರಲ್ಲಿ ನೀನು ನಮ್ಮನೆಗೆ ಬಂದು ಅಂಥ ದೌಲತ್ತಲ್ಲಿ ಮಾತಾಡೋ ಅವಶ್ಯಕತೆ ಇತ್ತಾ ಅಂತ ಕನ್ನಿಕಾಗೆ ಭಾಗ್ಯ ಪ್ರಶ್ನೆ ಮಾಡ್ತಾಳೆ. ನೋಡು, ನೀನು ನಮ್ಮ ಸವಾಸಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ನಾನು ನಿಮ್ ಸವಾಸಕ್ಕೆ ಬರ್ತಾನೆ ಇರ್ಲಿಲ್ಲ ಅಂತ ಕುಸುಮ ಬೈದು ಅಲ್ಲಿಂದ ಎಲ್ಲರೂ ಹೊರಟೋಗ್ತಾರೆ. ಇಲ್ಲಿ ಸುಂದ್ರಿ ಅವರು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿರೋ ಆಫೀಸಲ್ಲಿರೋ ಒಬ್ಬ ವ್ಯಕ್ತಿ ಬಂದು, ಮೇಡಮ್ ಇವ್ರ ಜೊತೆ ಕೆಲಸ ಮಾಡೋದಕ್ಕೆ ತುಂಬಾನೇ ಡೇಂಜರ್ ಅನಿಸ್ತಾ ಇದೆ, ನಂಗೊಂದು ಕೆಲಸ ಕೊಡಿಸ್ತೀರಾ ಮೇಡಮ್ ಅಂತ ಕೇಳಿದಾಗ ಸುಂದ್ರಿ, ಶಾಬಾಷ್, ಒಳ್ಳೆ ಕೆಲಸ ಮಾಡ್ತಿದ್ಯಾ, ತಗೋ ನನ್ನ ನಂಬರ್ ಅಂತ ಹೇಳಿ ಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆಗ ಕನಿಕಾಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಈ ಕಡೆ ಸುನಂದ ಅವರು ಧರ್ಮ ಅವರಿಗೆ ಕಾಫಿ ಕೊಡ್ತಾ ಇರ್ತಾರೆ. ಆಗ ಅಲ್ಲಿಗೆ ತಾಂಡವ್, ಅತ್ತೆ ನಂಗೂ 1 ಕಪ್ ಕಾಫಿ ಕೊಡಿ ಅಂತ ತಾಂಡವ್ ಹೇಳ್ತಾ ಇರ್ಬೇಕಾದ್ರೆ, ನೀನ್ ಇಲ್ಲಿಗೆ ಯಾಕೋ ಬಂದೆ, ಇಲ್ಲೇನೋ ಕೆಲಸ ನಿನ್ಗೆ ಅಂತ ಪ್ರಶ್ನೆ ಮಾಡ್ತಾರೆ. ಅಲ್ಲ, ನಮ್ಮ ಅಪ್ಪ ಅಮ್ಮನ ಮೇಲೆ ನಂಗೆ ತುಂಬಾನೇ ಪ್ರೀತಿ ಇದೆ, ಆದ್ರೆ ನಿಮ್ಮ ಮಗಳು ಭಾಗ್ಯ ಇದ್ದಾಳಲ್ಲ ಆ ಎಮ್ಮೆ, ಅವಳು ಅಂದ್ರೆ ನನ್ಗೆ ಇಷ್ಟ ಇಲ್ಲ ಅಂತ ತಾಂಡವ್ ಹೇಳ್ತಾರೆ. ಏ ತಾಂಡವ್, ಏನೇನೋ ಮಾತಾಡ್ಬೇಡ, ಏನಕ್ಕೆ ಬಂದೆ ಅಂತ ಹೇಳು ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ಬೇಕಾದ್ರೆ ಅನ್ಕೊಂಡೆ ಅಂತ ಪೂಜಾ ಕೂಡ ಬರ್ತಾಳೆ. ಮನೆ ಮಗನ್ ಕಾರು ಹೊರಗಡೆ ನಿಂತಿದೆ ಅಂದ್ರೆ ಮಗ ಬಂದಿದ್ದಾನೆ ಅಂತಾನೆ ಅನ್ಕೊಂಡೆ. ಬಾವ ಏನ್ ಸಮಾಚಾರ ಅಂತ ಪೂಜಾ ತಾಂಡವ್ನ ಕೇಳಿದಾಗ ತಾಂಡವ್ ಏನ್ ಹೇಳಿಲ್ಲ ನಾದ್ನಿ, ಅಯ್ಯಯ್ಯೋ ಸಾರಿ, ನಾದ್ನಿ ಅಲ್ಲ ಎಕ್ಸ್ ನಾದ್ನಿ, ಪೂಜಾ ಬಂದ್ಯಾ ನೀನ್ ಬಂದಿದ್ದು ತುಂಬಾನೇ ಒಳ್ಳೇದಾಯ್ತು, ಬಾ ಅಂತ ತಾಂಡವ್ ಪೂಜಾಗೆ ಹೇಳ್ತಾನೆ. ಸರಿ, ಅಮ್ಮ ಎಲ್ಲಿದ್ದಾರೆ ಅಂತ ಏನೋ ಮುಖ್ಯವಾದನ್ನ ನಾನು ತೋರಿಸ್ಬೇಕು ಅಂತ ಹೇಳಿ ತಾಂಡವ್ ಅಮ್ಮ ಅಂತ ಕೂಗ್ತಾ ಇರ್ಬೇಕಾದ್ರೆ, ತಾಂಡವ್ ಸುಮ್ನೆ ಕೂಗಾಡ್ಬೇಡ, ಅಮ್ಮ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತ ಧರ್ಮ ಅವರು ಹೇಳ್ತಾರೆ. ಅಯ್ಯೋ ಛೇ, ಅಮ್ಮ ಇರ್ಬೇಕಾಗಿತ್ತು ಅಂತ ಹೇಳಿದಾಗ, ಈ ಪೀಠಕ್ಕೆ ಎಲ್ಲ ಯಾಕೆ ಭಾವ, ಏನ್ ವಿಷಯ ಅಂತ ಹೇಳಿ ಅಂತ ಪೂಜಾ ಕೇಳಿದಾಗ, ಪೂಜಾ ನಮ್ಮಮ್ಮ ಇದ್ದಾರಲ್ಲ ಕುಸುಮಾಂಬೆ ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇದ್ರು, ನನ್ ಸೊಸೆ ಇದ್ದಾಳಲ್ಲ ಭಾಗ್ಯ ತುಂಬಾನೇ ಚೆನ್ನಾಗಿ ಅಡ್ಗೆ ಮಾಡ್ತಾಳೆ, ಜಗತ್ತಲ್ಲಿ ಅವಳ ತರ ತುಂಬಾ ಚೆನ್ನಾಗಿ ಅಡ್ಗೆ ಮಾಡೋದಕ್ಕೆ ಯಾರಿಗೂ ಬರಲ್ಲ ಅಂತ ಹೋಗ್ಲಿ ಅವಳನ್ನ ಅಟ್ಟಕ್ಕೆ ಏರಿಸ್ತಾ ಇದ್ರು ಅಲ್ವಾ, ಅದಕ್ಕೆ ನಿಮ್ಮಮ್ಮ ಅವರ ಮಗಳು ಭಾಗ್ಯಗಿಂತ ತುಂಬಾನೇ ಚೆನ್ನಾಗಿ ಅಡುಗೆ ಮಾಡೋರು ಜಗತ್ತಲ್ಲಿ ಇದ್ದಾರೆ ಅಂತ ತೋರ್ಸೋದಕ್ಕೇನೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ತಾಂಡವ್ ಕೊಚ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಆಗ ಸುನಂದ ಅವರು ಏನಪ್ಪಾ ಹೇಳ್ತಾ ಇದೆಯಾ ಅಂತ ಕೇಳಿದಾಗ, ಹೌದು ಅತ್ತೆ, ನಿಮ್ಮ ಮಗಳಿಗಿಂತ ತುಂಬಾ ಚೆನ್ನಾಗಿ ಅಡ್ಗೆ ಮಾಡೋರನ್ನ ಇವತ್ತು ತೋರಿಸ್ಬೇಕು ಅಂತ ಸಾಕ್ಷಿ ಸಮೇತವಾಗಿ ನಾನು ಬಂದಿದ್ದೀನಿ ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ನಿಮ್ಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ. ಶುಭ ದಿನ. ಧನ್ಯವಾದಗಳು.